ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಏರ್ಪೋರ್ಟ್ಗಳಿದಾವೆ ಅಂತ ಕೇಳಿದ್ರೆ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು, ಒಂದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮತ್ತೊಂದು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದರ ಜೊತೆಗೆ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಬೀದರ್, ಜಿಂದಾಲ್, ವಿಜಯನಗರ ಏರ್ಪೋರ್ಟ್ ಬೇಕಾದಷ್ಟಿದಾವೆ. ಹೌದು, ಈ ಏರ್ಪೋರ್ಟ್ಗಳೆಲ್ಲ ಇದಾವೆ. ಬೆಂಗಳೂರಿನಲ್ಲಿ ಸುಮಾರು ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದು 4400 ಎಕರೆ ಜಾಗದಲ್ಲಿದೆ. ಈಗ 9000 ಎಕರೆ ಜಾಗವನ್ನ ಇವರು ಆ ಜಾಗಕ್ಕೆ ಮೀಸಲಿಡುವುದಕ್ಕೆ ಅಥವಾ ಏರ್ಪೋರ್ಟ್ ನಿರ್ಮಾಣಕ್ಕೆ ಮೀಸಲಿಡುವುದಕ್ಕೆ ಭೂಮಿಯನ್ನ ಗುರುತು ಮಾಡಿದ್ದಾರೆ. ಅದು ಕನಕಪುರಕ್ಕೆ ನಿಯರ್ ಆಗುವಂತ ಅನ್ನೋದೆಲ್ಲವೂ ಕೂಡ ಚರ್ಚೆ ಇದೆ. ಬೆಂಗಳೂರು ದಕ್ಷಿಣ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ. ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿದೆ. ನೀವು ಹೇಳಿದಾಗೆ ಮೇಡಮ್, ಬೆಂಗಳೂರಿನಲ್ಲಿ ಇರುವಂತ ಏಕೈಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಒತ್ತಡವನ್ನ ಕಮ್ಮಿ ಮಾಡೋದಕ್ಕೆ ಸಹಜವಾಗಿ ಮತ್ತೊಂದು ಏರ್ಪೋರ್ಟ್ ಬೇಕು ಅನ್ನೋದು. ಆದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಇದ್ರ ಪ್ರಕಾರ ಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಇರಬೇಕು. ಇನ್ನೊಂದು ಏರ್ಪೋರ್ಟ್ ಇರಲ್ಲ. ಅದು 2033ಕ್ಕೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಅಲ್ಲಿವರೆಗೂ ಕೂಡ ಮಾಡಂಗಿಲ್ಲ ಅನ್ನೋದೆಲ್ಲ ಇದೆ. ಇದೆಲ್ಲವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ? ಅಂತಂದ್ರೆ ಈ ಎಲ್ಲ ಸರ್ಕಾರಗಳ ಸಮಸ್ಯೆ ಏನಂತಂದ್ರೆ ಇವರು ಒಂದೇ ದೃಷ್ಟಿಯಿಂದ ನೋಡ್ತಾರೆ. ನೋಡಿ, ಡೆವಲಪ್ಮೆಂಟ್ ಅನ್ನೋದು ಎಲ್ಲಾ ಏರಿಯಾಗಳಲ್ಲಿ ಆಗಬೇಕು, ಎಲ್ಲಾ ವಲಯಗಳಲ್ಲಿ ಆಗಬೇಕು. ನೀವು ಏರ್ಪೋರ್ಟ್ ತರ್ತೀರಿ ಸರಿ, ಬಟ್ 9000 ಎಕರೆ ಕಲ್ಟಿವೇಟೆಡ್ ಲ್ಯಾಂಡ್, ಕೃಷಿ ಭೂಮಿ. ನೋಡಿ, ಕೃಷಿ ಭೂಮಿ ರೂಪುಗೊಳ್ಳೋದಕ್ಕೆ ಸಮಯ ತಗೊಳುತ್ತೆ. ಅಂಡ್ ಕೃಷಿ ಭೂಮಿ ನಿಮಗೆ ಆದಾಯ ಕೊಡ್ತಾ ಇರುತ್ತೆ, ಆಹಾರ ಕೊಡ್ತಾ ಇರುತ್ತೆ, ಒಂದು ದೊಡ್ಡ ವಾಣಿಜ್ಯ ಚಟುವಟಿಕೆಯ ಭಾಗವಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಮಲ್ಟಿಪಲ್ ಆಸ್ಪೆಕ್ಟ್ಸ್ ಇದೆ ಅದಕ್ಕೆ. ಲೂಸಿಂಗ್ ಕಲ್ಟಿವೇಟೆಡ್ ಲ್ಯಾಂಡ್ ಈಸ್ ನಾಟ್ ಅನ್ ಆರ್ಡಿನರಿ ಇಶ್ಯೂ. ಅದನ್ನ ನೀವು ವಾಪಸ್ ಕಾಂಪನ್ಸೇಟ್ ಮಾಡಬೇಕು ಅಂತಂದ್ರೆ ಹ್ಯೂಜ್ ಅಮೌಂಟ್. ಆಯ್ತು, ನೀವು ಏರ್ಪೋರ್ಟ್ ತಗೊಂಡ್ಬನ್ನಿ, ಖಂಡಿತವಾಗ್ಲೂ ಬೇಕು. ಅದಕ್ಕೆ ದೂರದೃಷ್ಟಿ ಬೇಕ್ರಿ. ಗೊತ್ತಿರ್ಲಿಲ್ವಾ? ಈಗ 10 ವರ್ಷದ ಹಿಂದೆ ಆಡಳಿತ ನಡೆಸಿದವರಿಗೆ ಇನ್ನು 25 ಇಯರ್ಸ್ ಡೌನ್ ದ ಲೈನ್ ನಮ್ಗೊಂದು ಏರ್ಪೋರ್ಟ್ ಬೇಕಾಗುತ್ತೆ ಅನ್ನೋದು ಗೊತ್ತಿರ್ಲಿಲ್ವಾ? ಆಯ್ತು, ಈಗ ನೀವು ಯೋಚನೆ ಮಾಡ್ತಾ ಇದ್ದೀರಿ ಸರಿ, ಬಟ್ ಆ ಕೃಷಿ ಭೂಮಿಗೆ ಕಾಂಪನ್ಸೇಷನ್ ಏನ್ ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿ ಕೃಷಿ ಭೂಮಿ ವಿಸ್ತರಣೆ ಆಗ್ತಾ ಇದೆಯಾ? ಕೃಷಿ ಭೂಮಿ ವಿಸ್ತರಣೆ ಹೆಂಗಾಗ್ತಾ ಇದೆ? ವಾಣಿಜ್ಯ ಭೂಮಿ ಅಥವಾ ಬೇರೆ ಭೂಮಿ ಆಗ್ತಾ ಇದೆ, ಬಯಲು ಭೂಮಿ ಕೃಷಿ ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಕಾಡು ಕಡಿದು ನೀವು ಕೃಷಿ ಭೂಮಿ ವಿಸ್ತರಣೆ ಮಾಡ್ತಾ ಇದ್ದೀರಿ. ಸೊ ಇಸ್ ದಟ್ ದ ರೈಟ್ ಕಾಂಪನ್ಸೇಷನ್? ಸೊ ಕೃಷಿ ಭೂಮಿ ಕಡಿಮೆ ಆಯ್ತು ಅಥವಾ ಕಾಡು ಕಡಿಮೆ ಆಯ್ತು, ಅದಕ್ಕೆ ಒಂದು ಬ್ಯಾಲೆನ್ಸ್ ಬೇಕಲ್ಲಪ್ಪ. ಈಗ ಅಲ್ಲಿ ಎಷ್ಟು ಆಹಾರ ಉತ್ಪತ್ತಿ ಆಗ್ತಾ ಇತ್ತು ಅಥವಾ ಆ ಕೃಷಿ ಭೂಮಿಯಿಂದ ಏನು ಇಕಾಲಜಿಕಲ್ ಬ್ಯಾಲೆನ್ಸ್ ಉಂಟಾಗ್ತಾ ಇತ್ತು, ಅದನ್ನ ನೀವು ಹೆಂಗ್ ಕಾಂಪನ್ಸೇಟ್ ಮಾಡ್ತೀರಿ? ವಾಟ್ ಇಸ್ ದ ಸೊಲ್ಯೂಷನ್? ಸೊ ಬರೀ ಏರ್ಪೋರ್ಟ್ ಬೇಕು ನಿಜ, ಅದರಿಂದ ದುಡ್ಡು ಬರಬೇಕು ನಿಜ, ಅದರಿಂದ ವ್ಯಾಪಾರ ವೃದ್ಧಿ ಆಗಬೇಕು, ಅದರಿಂದ ಮಾಡರ್ನೈಸೇಷನ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ನಿಜ. ಬಟ್ ಅದು ಒಂದೇ ದಿಕ್ಕಿನಲ್ಲಿ ಸಾಕ್ತಾ ಹೋದ್ರೆ ನೀವು ಮುಂದೆ ಎಲ್ಲಾ ಕೃಷಿ ಪದಾರ್ಥಗಳನ್ನ ಆಮದೇ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಬೇರೆ ಇಕೊಲಾಜಿಕಲ್ ಅಡ್ವಾಂಟೇಜಸ್ ಕೃಷಿ ಭೂಮಿ ಕೊಡೋದೇನಿದೆಯಲ್ಲ, ಅದು ನೀವು ಎಲ್ಲಿಂದ ತರ್ತೀರಿ? ಕರೆಕ್ಟ್. ಕೊನೆಗೂ ಬೆಂಗಳೂರಿಗೆ 2ನೇ ಏರ್ಪೋರ್ಟ್ಗೆ ಕಾಲ ಕೂಡಿ ಬಂದಂಗೆ ಕಾಣಿಸ್ತಾ ಇದೆ. ಜಾಗ ಸೆಲೆಕ್ಟ್ ಮಾಡುವಲ್ಲಿ ಸರ್ಕಾರ ಸಕ್ಸಸ್ ಆಗಿದೆ. ಇದೀಗ 3 ಜಾಗವನ್ನ ಗುರುತು ಮಾಡಿದ್ದು ಸರ್ವೆ ಕಾರ್ಯ ಕೂಡ ಆರಂಭವಾಗಿದೆ. ಆದರೆ ಬಿಜೆಪಿ ನಾಯಕರು ರೈತರಿಗೆ ತೊಂದರೆ ಆಗದಂತೆ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನು ಮೊದಲು ನೋಡ್ಕೊಂಡು ಬರೋಣ ನಾವು. ಬೆಂಗಳೂರು ದಕ್ಷಿಣದಲ್ಲಿ ಏರ್ಪೋರ್ಟ್ ಮಾಡಲು ಸಿಎಂ ಒಲವು. ಕೆಂಪೇಗೌಡ ಏರ್ಪೋರ್ಟ್ ಒತ್ತಡ ಕಡಿಮೆಯಾಗುತ್ತಾ? ಸಿಲಿಕಾನ್ ಸಿಟಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಸಾಕಷ್ಟು ಜನ ಬೇರೆ ರಾಜ್ಯ ಹಾಗೂ ರಾಷ್ಟ್ರಗಳಿಂದ ಬೆಂಗಳೂರು ಕಡೆಗೆ ಬರ್ತಿದ್ದಾರೆ. ಇದರಿಂದ ಕೆಂಪೇಗೌಡ ಏರ್ಪೋರ್ಟ್ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಿಂತ ದೊಡ್ಡ ಮಟ್ಟದಲ್ಲೇ 2ನೇ ಏರ್ಪೋರ್ಟ್ ಆಗಬೇಕೆಂಬುದು ಸುಮಾರು ವರ್ಷಗಳಿಂದ ಒತ್ತಾಯ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಿಸಿದ ಕೆಲಸಗಳು ಕೂಡ ಮಾತ್ರ ನಿಂತಲ್ಲೇ ನಿಂತಿತ್ತು ನೋಡಿ. ಕೆಲ ಶಾಸಕರು ರಾಮನಗರ, ನೆಲಮಂಗಲ ಕಡೆಗೆ ಮಾಡಬೇಕೆಂಬುದು ಒತ್ತಾಯ ಮಾಡಿದ್ರು. ಪದೇ ಪದೇ ಏರ್ಪೋರ್ಟ್ ನಿರ್ಮಾಣದ ಜಾಗಗಳ ಹುಡುಕಾಟದ ನಡುವೆ ಇದೀಗ 3 ಜಾಗ ನಿಗದಿ ಸರ್ಕಾರ ಗುರುತು ಮಾಡಿದೆ. ಸರ್ಕಾರದ ಬೆಂಗಳೂರಿನ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ 3 ಜಾಗ ನಿಗದಿ ಮಾಡಿದೆ. ಕನಕಪುರ ರಸ್ತೆಯ ಚೂಡಹಳ್ಳಿ ಸುಮಾರು 4655 ಎಕರೆ, ಬನ್ನೇರುಘಟ್ಟ ಸಮೀಪದ ಸೋಮನಹಳ್ಳಿಯಲ್ಲಿ ಸುಮಾರು 4376 ಎಕರೆಯನ್ನ, ಜೊತೆಗೆ ನೆಲಮಂಗಲ ಟು ಕುಣಿಗಲ್ ರಸ್ತೆಯ ಮಧ್ಯಭಾಗದ ಸುಮಾರು 4695 ಎಕರೆ ಜಾಗವನ್ನ ಈ 3 ಜಾಗದಲ್ಲಿ ಒಂದರಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಇನ್ನು ಕನಕಪುರ ರಸ್ತೆಯ ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಏರ್ಪೋರ್ಟ್ ಮಾಡಲು ಸಿಎಂ ಒಲವನ್ನ ತೋರಿದಾರಂತೆ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಭೂ ಸ್ವಾಧೀನದ ಟಾಸ್ಕ್.
ನೋಡಿ, ಸರ್ಕಾರಕ್ಕೆ ಎರಡನೇ ಏರ್ಪೋರ್ಟ್ ಮಾಡಲು ದೊಡ್ಡ ದೊಡ್ಡ ಸವಾಲುಗಳು ಎದುರಾಗಿದೆ. ನಿಗದಿ ಮಾಡಿರುವಂತಹ ಜಾಗ ಕಾಡು ಪ್ರದೇಶ, ಹಸಿರು ವಲಯ ಜಾಗವಾಗಿದ್ದು ಅರಣ್ಯ ಇಲಾಖೆಯ ವರದಿ ಪಡೆದುಕೊಳ್ಳಬೇಕಾಗಿದೆ. ಇದರ ಜೊತೆಗೆ 2033ರವರೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸುಮಾರು 150 ಕಿಲೋಮೀಟರ್ ಒಳಗೆ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ. ಹೀಗಾಗಿ ಕೇಂದ್ರ ಜೊತೆಗೆ ಚರ್ಚಿಸಬೇಕಾಗಿದೆ. ಜೊತೆಗೆ ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಮಾಡಿದ್ರೆ 5,000ಕ್ಕೂ ಹೆಚ್ಚು ಗ್ರಾಮಗಳನ್ನ ಶಿಫ್ಟ್ ಮಾಡಿ ಭೂಸ್ವಾಧೀನ ಮಾಡಿಕೊಳ್ಳಬೇಕು. ಗ್ರಾಮಸ್ಥರು ಹಾಗೂ ರೈತರು ಒಪ್ಪಿಗೆ ಕೊಡಬೇಕು. ಸದ್ಯಕ್ಕೆ ಇದು ಆಗುವ ಕೆಲಸವಲ್ಲ. ಯಾಕಂದ್ರೆ ಬಿಡದಿಯಲ್ಲಿ ಟೌನ್ಶಿಪ್ ವಿಚಾರವಾಗಿ ರೈತರು ಸಿಡಿದೆದ್ದಿದ್ದಾರೆ. ಇನ್ನು ಫಲವತ್ತಾದ ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಸಹ ಫಲವತ್ತಾದ ಭೂಮಿ ಇದ್ದು ರೈತರು 5-6 ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ಚಾಲೆಂಜ್ ಕೂಡ ಆಗಬಹುದು. ಅವ್ರನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಅದರಲ್ಲಿ ಸ್ಟೇಕ್ ಹೋಲ್ಡರ್ ಮಾಡ್ಕೊಂಡು ಮಾಡಕ್ಕಾಗುತ್ತೆ, ಅದ್ರ ಮೇಲೆ ಅವಾಗ ಅವರು ಅದು ಇನ್ವಾಲ್ವ್ ಆಗ್ತಾರೆ. ಅದು ಲ್ಯಾಂಡ್ ಕೊಡೋದೈತಿ, ಇದು ಮಾಡೋದು ಬರುತ್ತೆ. ಅವ್ರನ್ನು ಬರೀ ಲ್ಯಾಂಡ್ ಇಸ್ಕೊಂಡು ಅವ್ರಿಗೆ ಕಂಪನಿ ಕೊಟ್ರೆ ನಾಳೆ ಅವ್ರ ಫ್ಯೂಚರ್ಗೆ ಇದ್ರಲ್ಲ ಅವ್ರನ್ನು ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ ಮಾಡಿ ಅದರಲ್ಲಿ ಅವ್ರಿಗೆ ಯಾವ ತರ ಅವ್ರಿಗೂ ಫ್ಯೂಚರ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ, ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಕನಕಪುರ ರಸ್ತೆಯ ಚೂಡಹಳ್ಳಿ ಮತ್ತು ಸೋಮನಹಳ್ಳಿ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಸುಮಾರು 9,800 ಎಕರೆ ವಿಸ್ತೀರ್ಣದಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸುವ ಚಿಂತನೆ ಕೂಡ ಶುರುವಾಗಿದೆ. ಇತ್ತ ಇದೇ ವಿಚಾರವಾಗಿ ಬಿಜೆಪಿ ನಾಯಕರು ಮಾತನಾಡಿದ್ದು, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಏರ್ಪೋರ್ಟ್ ಬೇಕೆಂದು ಹೇಳುತ್ತೇವೆ, ಆದರೆ ಫಲವತ್ತಾದ ಭೂಮಿ ಬೇಡ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರಿಯಾಗಿ ಅನುದಾನ ನೀಡಬೇಕು. ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಬೇಕು. ಜಾಗ ಸಮಸ್ಯೆಯಾದರೆ ಬೇರೆ ಜಾಗದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಸಲಹೆ ನೀಡಿದ್ದಾರೆ. ಬೆಂಗಳೂರು ಇನ್ನೊಂದು 25 ವರ್ಷದಲ್ಲಿ ಆ ಲೆವೆಲ್ ಅಲ್ಲಿ ವರ್ಲ್ಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿಯಾಗಿ ಬೆಳೆಯುವಂತ ಒಂದು ನಗರ ಇದು. ಸಹಜವಾಗಿ ಬೆಂಗಳೂರು ಇನ್ನೊಂದು ಏರ್ಪೋರ್ಟ್ ಬೇಕು, ಅದು ನಮ್ಮ ಸೌತ್ ಬೆಂಗಳೂರು ಕಡೆಗೆ ಏರ್ಪೋರ್ಟ್ ಬೇಕು ಅನ್ನೋದ್ರ ಎರಡನೇ ಮಾತಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಫಲವತ್ತಾದಂತ ರೈತರು ಉಳುಮೆ ಮಾಡ್ತಾ ಇರುವಂತ ಜಮೀನನ್ನ ತೆಗೆದುಕೊಂಡು ಅವರಿಗೆ ಕರೆಕ್ಟ್ ಆಗಿರುವಂತ ಕಾಂಪನ್ಸೇಷನ್ ಕೊಡದಲೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಲೆ ಏಕಾಏಕಿ ನಾವೇನೋ ಮಾಡ್ತೀವಿ ಅಂತ ಹೋಗುವಂತದ್ದು ಸರಿಯಲ್ಲ. ರೈತರ ವಿಶ್ವಾಸಕ್ಕೆ ತಗೊಳ್ಬೇಕು. ಅವ್ರಿಗೆ ನಾಳೆ ಏನ್ ಮಾಡಬೇಕು, ಏನ್ ಕಾಂಪನ್ಸೇಷನ್ ಕೊಡ್ತೀರಾ, ಅವರಿಗೆ ಇದಿಲ್ಲ ಅಂದ್ರೆ ನಾಳೆ ಅವ್ರ ಜೀವನ ಮಾಡಕ್ಕೆ ಇನ್ನೊಂದೇನೋ, ಅವ್ರಿಗೆ ನೀವು ಇನ್ನೊಂದು ವ್ಯವಸ್ಥೆ ಏನ್ ಕಲ್ಪಿಸ್ಕೊಡ್ತೀರಾ. ಸದ್ಯ ಸರ್ಕಾರದ ಮುಂದೆ ಸಾಲು ಸಾಲು ಆಡಳಿತಾತ್ಮಕ ಹಾಗೂ ತಾಂತ್ರಿಕ ಸಮಸ್ಯೆಗಳು ತಲೆ ಎತ್ತಿ ನಿಂತಿದ್ದು, ಅವುಗಳನ್ನು ನಿಭಾಯಿಸಿ ಸರ್ಕಾರ ಯಾವಾಗ ಎರಡನೇ ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಕರೆ ಬನ್ನೇರುಘಟ್ಟ ಸಮೀಪದ ಸೋಮನಹಳ್ಳಿಯಲ್ಲಿ ಸುಮಾರು 4,376 ಎಕರೆಯನ್ನ, ಜೊತೆಗೆ ನೆಲಮಂಗಲ ಟು ಕುಣಿಗಲ್ ರಸ್ತೆಯ ಮಧ್ಯಭಾಗದ ಸುಮಾರು 4,695 ಎಕರೆ ಜಾಗವನ್ನ ಈ 3 ಜಾಗದಲ್ಲಿ ಒಂದರಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಇನ್ನು ಕನಕಪುರ ರಸ್ತೆಯ ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಏರ್ಪೋರ್ಟ್ ಮಾಡಲು ಸಿಎಂ ಒಲವನ್ನ ತೋರಿದಾರಂತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಭೂ ಸ್ವಾಧೀನದ ಟಾಸ್ಕ್. ನೋಡಿ, ಸರ್ಕಾರಕ್ಕೆ ಎರಡನೇ ಏರ್ಪೋರ್ಟ್ ಮಾಡಲು ದೊಡ್ಡ ದೊಡ್ಡ ಸವಾಲುಗಳು ಎದುರಾಗಿದೆ. ನಿಗದಿ ಮಾಡಿರುವಂತಹ ಜಾಗ ಕಾಡು ಪ್ರದೇಶ, ಹಸಿರು ವಲಯ ಜಾಗವಾಗಿದ್ದು ಅರಣ್ಯ ಇಲಾಖೆಯ ವರದಿ ಪಡೆದುಕೊಳ್ಳಬೇಕಾಗಿದೆ. ಇದರ ಜೊತೆಗೆ 2033ರವರೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸುಮಾರು 150 ಕಿಲೋಮೀಟರ್ ಒಳಗೆ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ. ಹೀಗಾಗಿ ಕೇಂದ್ರ ಜೊತೆಗೆ ಚರ್ಚಿಸಬೇಕಾಗಿದೆ. ಜೊತೆಗೆ ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಮಾಡಿದ್ರೆ 5,000ಕ್ಕೂ ಹೆಚ್ಚು ಗ್ರಾಮಗಳನ್ನ ಶಿಫ್ಟ್ ಮಾಡಿ ಭೂಸ್ವಾಧೀನ ಮಾಡಿಕೊಳ್ಳಬೇಕು. ಗ್ರಾಮಸ್ಥರು ಹಾಗೂ ರೈತರು ಒಪ್ಪಿಗೆ ಕೊಡಬೇಕು. ಸದ್ಯಕ್ಕೆ ಇದು ಆಗುವ ಕೆಲಸವಲ್ಲ. ಯಾಕಂದ್ರೆ ಬಿಡದಿಯಲ್ಲಿ ಟೌನ್ಶಿಪ್ ವಿಚಾರವಾಗಿ ರೈತರು ಸಿಡಿದೆದ್ದಿದ್ದಾರೆ. ಇನ್ನು ಫಲವತ್ತಾದ ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಸಹ ಫಲವತ್ತಾದ ಭೂಮಿ ಇದ್ದು ರೈತರು 5-6 ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ಚಾಲೆಂಜ್ ಕೂಡ ಆಗಬಹುದು. ಅವ್ರನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಅದರಲ್ಲಿ ಸ್ಟೇಕ್ ಹೋಲ್ಡರ್ ಮಾಡ್ಕೊಂಡು ಮಾಡಕ್ಕಾಗುತ್ತೆ, ಅದ್ರ ಮೇಲೆ ಅವಾಗ ಅವರು ಅದು ಇನ್ವಾಲ್ವ್ ಆಗ್ತಾರೆ. ಅದು ಲ್ಯಾಂಡ್ ಕೊಡೋದೈತಿ, ಇದು ಮಾಡೋದು ಬರುತ್ತೆ. ಅವ್ರನ್ನು ಬರೀ ಲ್ಯಾಂಡ್ ಇಸ್ಕೊಂಡು ಅವ್ರಿಗೆ ಕಂಪನಿ ಕೊಟ್ರೆ ನಾಳೆ ಅವ್ರ ಫ್ಯೂಚರ್ಗೆ ಇದ್ರಲ್ಲ ಅವ್ರನ್ನು ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ ಮಾಡಿ ಅದರಲ್ಲಿ ಅವ್ರಿಗೆ ಯಾವ ತರ ಅವ್ರಿಗೂ ಫ್ಯೂಚರ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ, ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಕನಕಪುರ ರಸ್ತೆಯ ಚೂಡಹಳ್ಳಿ ಮತ್ತು ಸೋಮನಹಳ್ಳಿ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಸುಮಾರು 9,800 ಎಕರೆ ವಿಸ್ತೀರ್ಣದಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸುವ ಚಿಂತನೆ ಕೂಡ ಶುರುವಾಗಿದೆ. ಇತ್ತ ಇದೇ ವಿಚಾರವಾಗಿ ಬಿಜೆಪಿ ನಾಯಕರು ಮಾತನಾಡಿದ್ದು, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಏರ್ಪೋರ್ಟ್ ಬೇಕೆಂದು ಹೇಳುತ್ತೇವೆ, ಆದರೆ ಫಲವತ್ತಾದ ಭೂಮಿ ಬೇಡ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರಿಯಾಗಿ ಅನುದಾನ ನೀಡಬೇಕು. ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಬೇಕು. ಜಾಗ ಸಮಸ್ಯೆಯಾದರೆ ಬೇರೆ ಜಾಗದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಸಲಹೆ ನೀಡಿದ್ದಾರೆ. ಬೆಂಗಳೂರು ಇನ್ನೊಂದು 25 ವರ್ಷದಲ್ಲಿ ಆ ಲೆವೆಲ್ ಅಲ್ಲಿ ವರ್ಲ್ಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿಯಾಗಿ ಬೆಳೆಯುವಂತ ಒಂದು ನಗರ ಇದು. ಸಹಜವಾಗಿ ಬೆಂಗಳೂರು ಇನ್ನೊಂದು ಏರ್ಪೋರ್ಟ್ ಬೇಕು, ಅದು ನಮ್ಮ ಸೌತ್ ಬೆಂಗಳೂರು ಕಡೆಗೆ ಏರ್ಪೋರ್ಟ್ ಬೇಕು ಅನ್ನೋದ್ರ ಎರಡನೇ ಮಾತಿಲ್ಲ. ಆದ್ರೆ ರಾಜ್ಯ ಸರ್ಕಾರ
ಫಲವತ್ತಾದಂತ ರೈತರು ಉಳುಮೆ ಮಾಡ್ತಾ ಇರುವಂತ ಜಮೀನನ್ನ ತೆಗೆದುಕೊಂಡು ಅವರಿಗೆ ಕರೆಕ್ಟ್ ಆಗಿರುವಂತ ಕಾಂಪನ್ಸೇಷನ್ ಕೊಡದಲೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಲೆ ಏಕಾಏಕಿ ನಾವೇನೋ ಮಾಡ್ತೀವಿ ಅಂತ ಹೋಗುವಂತದ್ದು ಸರಿಯಲ್ಲ. ರೈತರ ವಿಶ್ವಾಸಕ್ಕೆ ತಗೊಳ್ಬೇಕು. ಅವ್ರಿಗೆ ನಾಳೆ ಏನ್ ಮಾಡಬೇಕು, ಏನ್ ಕಾಂಪನ್ಸೇಷನ್ ಕೊಡ್ತೀರಾ, ಅವರಿಗೆ ಇದಿಲ್ಲ ಅಂದ್ರೆ ನಾಳೆ ಅವ್ರ ಜೀವನ ಮಾಡಕ್ಕೆ ಇನ್ನೊಂದೇನೋ, ಅವ್ರಿಗೆ ನೀವು ಇನ್ನೊಂದು ವ್ಯವಸ್ಥೆ ಏನ್ ಕಲ್ಪಿಸ್ಕೊಡ್ತೀರಾ. ಸದ್ಯ ಸರ್ಕಾರದ ಮುಂದೆ ಸಾಲು ಸಾಲು ಆಡಳಿತಾತ್ಮಕ ಹಾಗೂ ತಾಂತ್ರಿಕ ಸಮಸ್ಯೆಗಳು ತಲೆ ಎತ್ತಿ ನಿಂತಿದ್ದು, ಅವುಗಳನ್ನು ನಿಭಾಯಿಸಿ ಸರ್ಕಾರ ಯಾವಾಗ ಎರಡನೇ ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.